ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಶ್ಯಪ ಮಹರ್ಷಿಗಳಿಗೆ ಅನೇಕ ಜನ ಪತ್ನಿಯರಿದ್ದರು. ಅದರಲ್ಲಿ ಒಬ್ಬಳು ಧನು ಅಂತ ಹೇಳಿ. ಈ ಧನು ಅನ್ನುವಂಥವಳಿಗೆ ಇಬ್ಬರು ಮಕ್ಕಳಿದ್ದರು, ಪ್ರಧಾನವಾಗಿ ರಂಭಾಸುರ ಹಾಗೂ ಕರಂಭಾಸುರ ಅಂತ. ಇವರಿಬ್ಬರನ್ನ ಕರೆದು ತಾಯಿ ಹೇಳ್ತಾಳೆ, ನೀವು ಅಖಂಡವಾದ ತಪಸ್ಸನ್ನು ಮಾಡಿ ತ್ರಿಲೋಕ ವಿಜಯಿಯಾಗಬಹುದಾದಂಥ ಒಬ್ಬ ಶ್ರೇಷ್ಠನಾದ ಮಗನನ್ನು ಪಡೆದು ಬನ್ನಿ. ಈ ದೇವತೆಗಳ ಸೊಕ್ಕನ್ನು ಅಡಗಿಸುವಂಥ ಒಬ್ಬ ತ್ರಿಲೋಕ ವಿಜಯಿಯನ್ನ ಮಗನನ್ನಾಗಿ ಪಡೆದು ಬನ್ನಿ ಹೋಗಿ ಅಂತ ಹೇಳಿ ತಾಯಿ ಹೇಳಿ ಕಳಿಸ್ತಾಳೆ. ಈ ಕರಂಭಾಸುರ ಮಂದಾಕಿನಿ ನದಿಯ ನೀರಿನಲ್ಲಿ ಕುತ್ತಿಗೆ ತನಕ ಮುಳುಗಿ ತಪಸ್ಸನ್ನ ಆಚರಿಸಲು ಪ್ರಾರಂಭ ಮಾಡಿದ. ರಂಭಾಸುರ ಪಂಚಾಗ್ನಿಗಳ ಮಧ್ಯದಲ್ಲಿ ಕುಳಿತು ಅಖಂಡವಾದ ತಪಸ್ಸನ್ನು ಮಾಡಲು ಪ್ರಾರಂಭ ಮಾಡ್ತಾನೆ. ಸ್ವಲ್ಪ ಕಾಲವಾದ ಮೇಲೆ ದೇವರಾಜನಿಗೆ ವಿಚಾರ ತಿಳಿದು ನೀರಿನಲ್ಲಿ ತಪಸ್ಸನ್ನು ಮಾಡುತ್ತಿದ್ದಂತಹ ಕರಂಭಾಸುರನನ್ನ ತಾನು ದೊಡ್ಡದಾದ ಮೊಸುಳೆಯ ರೂಪವನ್ನು ಧರಿಸಿ ಸಾಯಿಸಿಬಿಡ್ತಾನೆ. ಇದನ್ನು ಕಂಡಂಥ ರಂಭಾಸುರ ಮಹಾ ದುಃಖಿತನಾದ ಆ ಅಗ್ನಿಹೋತ್ರದಲ್ಲಿ ತಾನೂ ಸಹ ತನ್ನ ತಲೆಯನ್ನು ಕತ್ತರಿಸಿಕೊಂಡು ಬಿಡುತ್ತೇನೆ, ನನ್ನ ಸಹೋದರನ ಸಂಗಡ ನಾನು ಸತ್ತು ಹೋಗ್ತೇನೆ ಅಂತ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗ್ತಾನೆ. ಈ ಪಂಚಾಗ್ನಿಗಳ ಮಧ್ಯದಲ್ಲಿ ಹೀಗೆ ಮಾಡುತ್ತಿರುವಾಗ ಅಲ್ಲಿಂದ ಅಗ್ನಿದೇವ ಆವಿರ್ಭವಿಸಿ ಬರ್ತಾನೆ. ಆತನ ಆ ಆತ್ಮಹತ್ಯೆಯ ಕೃತ್ಯವನ್ನು ತಡೆದು ಹೇಳ್ತಾನೆ, ಅಯ್ಯ, ಆತ್ಮಹತ್ಯೆ ಮಹಾಪಾಪ, ಹಾಗೆ ಮಾಡಬೇಡ. ನಿನ್ನ ಸಹೋದರನ ಆಯುಷ್ ಪ್ರಮಾಣವೇ ಅಷ್ಟಿತ್ತು, ಅವನು ಹೋದ. ಈಗ ನೀನು ಬಹಳ ದುಃಖಿತನಾಗಿತ್ತಿರುವೆಯಾದ ಕಾರಣ ಆತನ ಒಂದು ಶಕ್ತಿಯನ್ನ, ಆತ್ಮವನ್ನ ನಿನ್ನಲ್ಲಿ ಲಯ ಮಾಡ್ತಾ ಇದ್ದೇನೆ. ಕೇಳು, ನಿನಗೆ ಯಾವ ವರ ಬೇಕೋ ಕೇಳು, ನಾನು ನಿನಗದನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಆತನನ್ನು ಸಂತೈಸ್ತಾನೆ. ಆಗ ರಂಭಾಸುರ ಹೇಳಿದ, ತ್ರೈಲೋಕ್ಯ ವಿಜಯೀ ಪುತ್ರ ಸ್ಯಾನಃ ಪರಬಲಾರ್ಧನಃ ಅಜೇಯ ಸರ್ವದಾ ಸಸ್ಯಾತ್ ದೇವ ದಾನವ ಮಾನವೈಹಿ. ತ್ರಿಲೋಕದ ಅಧಿಪತಿಯಾಗಬೇಕು, ಅಜೇಯನಾಗಿರಬೇಕು, ತ್ರಿಲೋಕ ವಿಜಯಿಯಾಗಬೇಕು, ಕಾಮರೂಪಿಯಾಗಿರಬೇಕು, ಮಹಾವೀರ್ಯವಂತನು, ಸರ್ವಲೋಕಗಳಿಂದ ವಂದಿತನಾಗಿರಬಹುದಾದಂಥ, ಜಗತ್ತನ್ನ ತಲ್ಲಣಗೊಳಿಸಬಲ್ಲಂಥ ಒಬ್ಬ ಶ್ರೇಷ್ಠನಾದ ಒಬ್ಬ ಮಗನನ್ನ ನನಗೆ ಕರುಣಿಸು ಅಂತ ಹೇಳಿ ಅಗ್ನಿಯನ್ನ ಕೇಳಿಕೊಂಡ. ಅಗ್ನಿದೇವ ಯೋಚಿಸಿ ತಥಾಸ್ತು ಅಂದ. ಆದರೆ ಒಂದು ಕಟ್ಟಳೆಯನ್ನಿಟ್ಟನಂತೆ. ನೋಡಯ್ಯ, ನೀನು ಇಲ್ಲಿಂದ ಹೋಗುವಾಗ ಯಾವ ಸ್ತ್ರೀಯಲ್ಲಿ ನಿನಗೆ ಕಾಮೋದ್ರೇಕ ಉಂಟಾಗುತ್ತೋ ಅವಳನ್ನೇ ನೀನು ವಿವಾಹವಾಗುವೆ, ಮತ್ತೆ ಅವಳು ಯಾವ ರೂಪದಲ್ಲಿ ಇರ್ತಾಳೋ ಅವಳಂತೆಯೇ ಒಬ್ಬ ಮಗ ಹುಟ್ಟಿ ಬರ್ತಾನೆ. ಈಗೆಲ್ಲ ಯಾವ ಗುಣಲಕ್ಷಣಗಳನ್ನು ಕೇಳಿದೆ ಅದೆಲ್ಲ ಅವನಲ್ಲಿ ಇರುತ್ತೆ ಅಂತ ಹೇಳಿ ಕಳಿಸಿದ. ಜೊತೆಗೆ ನಿನ್ನಲ್ಲಿ ಆ ಕರಂಭನ ಆತ್ಮವನ್ನು ಸೇರಿಸಿನಾದ ಕಾರಣ ನಿನ್ನಿಂದ ಇಬ್ಬರು ಮಕ್ಕಳು ಹುಟ್ಟಿ ಬರ್ತಾರೆ ಅಂತ ಹೇಳಿ ಅನುಗ್ರಹ ಮಾಡಿ ಕಳಿಸ್ತಾನೆ. ಇಲ್ಲಿಂದ ರಂಭಾಸುರ ಹೊರಟ ದೂರ ದೂರ ಸಾಗುತ್ತಾ ಯಕ್ಷ ಪರ್ವತವನ್ನು ಸೇರ್ತಾನೆ. ಅಲ್ಲಿ ಯಕ್ಷ, ರಾಕ್ಷಸ, ಅಪ್ಸರ ಸ್ತ್ರೀಯರನ್ನು ನೋಡಿ ಅವನಿಗೆ ಯಾವುದೇ ವಿಧವಾದಂತಹ ಸಂತೋಷವಾಗುವುದಿಲ್ಲ. ಅವರೆಲ್ಲರೂ ಬಹಳ ಸುಂದರರಾಗಿದ್ದಾರೆ. ಸುಂದರಿಯರಾದಂಥ ಅಪ್ಸರಸರೇ ಮೊದಲಾದ ಯಕ್ಷ ಸ್ತ್ರೀಯರನ್ನು ಕಂಡಾಗ ಮೋಹ ಉಂಟಾಗಲಿಲ್ಲ. ಆದರೆ ಮುಂದೆ ಸಾಗುತ್ತಿದ್ದ ಅವನಿಗೆ ಒಂದು ಎಮ್ಮೆಯ ಮೇಲೆ ಮೋಹ ಉಂಟಾಯಿತಂತೆ. ಯಕ್ಷಲೋಕದಲ್ಲಿ ಎಮ್ಮೆ ಇತ್ತು ಅಂತ. ಆ ಎಮ್ಮೆಯ ಮೇಲೆ ಅತ್ಯಂತ ಮೋಹಭರಿತನಾದ ಈ ರಂಭಾಸುರ, ಆಹಾ ಎಷ್ಟು ಸುಂದರವಾಗಿದೆ ಈ ಮಹಿಷಿ, ಈ ಮಹಿಷಿಯನ್ನ ನನ್ನ ಪಟ್ಟದ ಮಹಿಷಿಯನ್ನಾಗಿಸಿಕೊಳ್ಳುತ್ತೇನೆ ಅಂತ ಹೇಳಿ ಮುಂದೆ ಬಂದು ಕೇಳ್ತಾ ಇದ್ದಾನೆ, ನೀನು ನನ್ನನ್ನು ಮದುವೆಯಾಗು ಅಂತ. ಆ ಮಹಿಷಿ ಒಂದು ಷರತ್ತನ್ನು ಹಾಕಿದಳಂತೆ, ನಮ್ಮ ಜಾತಿಯಂತೆ ನೀನು ಬಂದರೆ, ಅಂದ್ರೆ ಏನರ್ಥ, ನೀನು ಕೋಣವಾಗಿ ಬಂದರೆ ಮಾತ್ರ ನಾನು ನಿನ್ನನ್ನು ವಿವಾಹವಾಗ್ತೇನೆ ಅಂತ ಒಂದು ಕಟ್ಟಳೆಯನ್ನಿಟ್ಟಂತೆ. ಒಪ್ಪಿದಂತಹ ಮೋಹಿತನಾದಂತಹ ರಂಭಾಸುರ ತಾನು ಕೋಣನ ಮಹಿಷನ ವೇಷವನ್ನು ಧಾರಣೆ ಮಾಡಿಕೊಂಡು ಮದುವೆಯಾದ. ಕಾಲ ಕಳೆಯಿತು.
ತುಂಬು ಗರ್ಭಿಣಿಯಾದಳು ಈ ಸ್ತ್ರೀ ಮಹಿಷಿ. ಹೀಗೆ ಸಂಚಾರ ಮಾಡುತ್ತಾ ಮಾಡುತ್ತಾ ಪಾತಾಳ ಲೋಕಕ್ಕೆ ಕರೆತರ್ತಾ ಇದ್ದಾನೆ ರಂಭಾಸುರ ಈ ಎಮ್ಮೆಯನ್ನು, ಅಂದರೆ ತನ್ನ ಹೆಂಡತಿಯನ್ನು. ಹಾಗೆ ಬರುವಂತಹ ಮಾರ್ಗದಲ್ಲಿ ಅಲ್ಲೊಂದು ಬಲಿಷ್ಠವಾದಂತಹ ಕೋಣ ಈ ಗರ್ಭಧರಿಸಿದ ಎಮ್ಮೆಯನ್ನು ಕಂಡು ವ್ಯಾಮೋಹಿತವಾಗಿ ಅದರ ಮೇಲೆ ಬಿತ್ತು. ರಂಭಾಸುರನು ಮಹಾಕೋಪಿಷ್ಠನಾಗಿ ತಾನೂ ಒಂದು ಮಹಿಷನ ರೂಪವನ್ನು ಧರಿಸಿ ಅದರೊಟ್ಟಿಗೆ ಸೆಣಸಾಡಿದ. ಆದರೆ ಆ ಪಾತಾಳ ಲೋಕದ ಕೋಣ ರಂಭಾಸುರನನ್ನು ಕೊಂದು ಹಾಕಿತು. ಇದನ್ನು ಕಂಡಂಥ ಆ ಎಮ್ಮೆಯು ಮಹಾ ದುಃಖದಿಂದಲೂ ಭಯದಿಂದಲೂ ಓಡಿ ಓಡಿ ಮತ್ತೆ ಯಕ್ಷಲೋಕಕ್ಕೆ ಬಂದಿತು. ಆ ಭಯದಿಂದ ಬರುವಂತಹ ಎಮ್ಮೆಯನ್ನು ಕಂಡಂತಹ ಯಕ್ಷರು ಓಡಿಸಿಕೊಂಡು ಬರುತ್ತಿರುವಂತಹ ಕೋಣವನ್ನು ನೋಡಿ ಬಾಣ ಬಿಟ್ಟು ಸಂಹಾರ ಮಾಡುತ್ತಾರೆ. ಆಗ ಈ ಎಮ್ಮೆ, ಇನ್ನು ನಾನು ಬದುಕಿರೋದಿಲ್ಲ, ನನಗಾಗಿ ಈತ ಪಾಪ ತನ್ನ ಮಾನವ ರೂಪವನ್ನು ಬಿಟ್ಟು ಕೋಣನ ರೂಪವನ್ನು ಧರಿಸಿ ನನ್ನ ಮೇಲೆ ಅತೀವವಾದ ಪ್ರೇಮವನ್ನು ತೋರಿಸ್ತಾ ಅನುರಾಗದಿಂದ ಬದುಕ್ತಾ ಇದ್ದ, ಹೀಗಾಗಿ ಅವನನ್ನು ಬಿಟ್ಟು ನಾನು ಇನ್ನು ಇರೋದಿಲ್ಲ. ದಯಮಾಡಿ ಯಕ್ಷರೇ, ನನ್ನ ಗಂಡನ ಚಿತೆಗೆ ನೀವು ಅಗ್ನಿಸ್ಪರ್ಶ ಮಾಡಿ ನಾನು ಸಹಗಮನ ಮಾಡಿಬಿಡುತ್ತೇನೆ ಅಂತ ಹೇಳಿ ಎಲ್ಲರನ್ನ ಪ್ರಾರ್ಥನೆ ಮಾಡಿಕೊಂಡ್ಲು. ಚಿತೆ ಸಿದ್ಧವಾಯಿತು. ರಂಭಾಸುರನನ್ನ ಚಿತೆಯಲ್ಲಿಟ್ಟು ಅಗ್ನಿಸ್ಪರ್ಶ ಮಾಡಿದರು. ಆಗ ಈ ಚಿತಾಗ್ನಿಗೆ ಗರ್ಭಿಣಿ ಸ್ತ್ರೀ ಹಾರುವಾಗ, ಸಹಗಮನ ಮಾಡುವಾಗ, ಆ ಅಗ್ನಿಯಲ್ಲಿ ಹಾರುವ ಸಂದರ್ಭದಲ್ಲಿ ಆಕೆಗೆ ಗರ್ಭಸ್ರಾವವಾಯಿತು ಅಂತ. ಆಕೆಯಿಂದ 2 ಮಕ್ಕಳು ಹುಟ್ಟಿದರು ಅಂತ. ಒಬ್ಬ ನೆಲದ ಮೇಲೆ ಬಿದ್ದ, ಮತ್ತೊಬ್ಬ ಯಕ್ಷರ ಕೈಯನ್ನು ಸೇರಿದಂತೆ ಎಗರಿ. ಈ ನೆಲದ ಮೇಲೆ ಬಿದ್ದನಲ್ಲ, ಅವನು ಮಹಿಷ ರೂಪದಿಂದ ಹುಟ್ಟಿದ. ಹಾಗಾಗಿ ಅವನಿಗೆ ಮಹಿಷಾಸುರ ಅಂತ ಹೆಸರಾಯಿತು. ಆ ಯಕ್ಷರ ಕೈಯನ್ನು ಸೇರಿದಂತಹ ಶಿಶುವಿನ ದೇಹದಿಂದ ಈ ರೋಮಗಳಿಂದ ರಕ್ತಸ್ರಾವವಾಗಲು ಆರಂಭವಾಯಿತಂತೆ. ರಕ್ತದ ಬೀಜಗಳು ಹುಟ್ಟುತ್ತಿತ್ತು. ಹಾಗಾಗಿ ಅವನಿಗೆ ರಕ್ತ ಬೀಜ ಅಂತ ಹೆಸರಾಯಿತು ಅಂತ. ಹೀಗೆ ಕರಂಭರ ಆತ್ಮದಿಂದ ಈ ಸಹೋದರರು ಹುಟ್ಟಿದರು, ಅಗ್ನಿಯ ಒಂದು ಆಶೀರ್ವಾದದಂತೆ ಅಂತ. ಇನ್ನು ಇದರಲ್ಲಿ ರಕ್ತ ಬೀಜ ಮುಂದಿನ ಉತ್ತಮ ಚರಿತ್ರೆಯಲ್ಲಿ ಬರ್ತಾನೆ. ಅಲ್ಲಿ ತನಕ ಅವನು ಒಂದು ಕಡೆ ಇರಲಿ, ನೋಡೋಣ ಆತನ ವಿಚಾರವನ್ನು ಆಮೇಲೆ. ಆದರೆ ಪ್ರಸ್ತುತ ಈ ಮಹಿಷಾಸುರನ ತಂದೆ ಅಗ್ನಿಯಿಂದ ಕೇಳಿದಂತಹ ವರಬಲದ ಪ್ರಭಾವದಿಂದಾಗಿ ಮಹಾಬಲಿಷ್ಠನಾದ, ಕಾಮರೂಪಿಯಾದ, ಅವಧ್ಯನಾಗಬೇಕು, ಅಜೇಯನಾಗಬೇಕು, ಅಮರನಾಗಬೇಕು ಅಂತ ಬ್ರಹ್ಮನಲ್ಲಿ ಕಠಿಣವಾದ ತಪಸ್ಸನ್ನು ಮಾಡಿ ಕೇಳಿಕೊಂಡ ವರಗಳನ್ನು. ಬ್ರಹ್ಮ ಹೇಳಿದ, ಅಯ್ಯ ನೀನು ಅಮರನಾಗು ಅಂತ ಹೇಳಿ ನಾನು ವರವನ್ನು ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ನನಗೂ ಸಹ ಒಂದಲ್ಲ ಒಂದು ಅಂತ್ಯ ಅಂತ ಇದ್ದೇ ಇದೆ. ಹೀಗಾಗಿ ನೀನು ನಿನ್ನ ಮರಣವನ್ನು ಯಾವುದರಾದ ಅಡ್ಡಿಯನ್ನು ಇಟ್ಟುಕೊಂಡು ಹೀಗೆ ಬರಲಿ ಅಂತ ಕೇಳ್ಕೋ ಅಂತಂದ. ಅವನು ಹೇಳಿದ, ನನಗೆ ಯಾವ ಪುರುಷನಿಂದಲೂ ಮರಣ ಬರಬಾರದು. ಸೃಷ್ಟಿಯಲ್ಲಿ ಯಾವುದೇ ಪುರುಷ ಪ್ರಾಣಿಯಿಂದ ನನಗೆ ಮರಣ ಬರಬಾರದು. ಅದು ದೇವತೆಗಳಾಗಿರಬಹುದು, ಯಕ್ಷ, ಕಿನ್ನರ, ಕಿಂಪುರುಷ, ಅಂತೂ ಪುರುಷ ಅನ್ನುವಂಥದ್ದು ಯಾವುದರಿಂದಲೂ ಮರಣ ಬರಬಾರದು. ಆದರೆ ಅಯೋನಿಜಳಾದ, ತನ್ನಿಂದ ತಾನೇ ಆವಿರ್ಭವಿಸಿ ಬಂದಂಥ ಕನ್ಯಾ ಸ್ತ್ರೀಯಿಂದ, ಒಬ್ಬ ಅಬಲೆಯಿಂದ ನನಗೆ ಮರಣ ಬರುವಂತಾಗಲಿ ಅಂತ ಕೇಳಿಕೊಂಡನಂತೆ. ಬ್ರಹ್ಮ ನಗುತ್ತಾ ತಥಾಸ್ತು ಅಂತ ಹೇಳಿ ಅಂತರ್ಧಾನನಾದ. ಈ ರಾಕ್ಷಸರೆಲ್ಲರೂ ಬಹಳ ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಅಂತ ಕಾಣುತ್ತೆ. ಏಕೆಂದರೆ ಇಂತಹ ದೇವತೆಗಳು ಹೀಗೆ ಬರಬೇಕು ಅಂತ ಹೇಳಿ ಡಿಸೈನ್ ಅಂತ ಹೇಳ್ತಾರಲ್ಲ, ಡಿಸೈನ್ ಮಾಡಿ ಕೇಳಿಕೊಂಡವರು ಅಂತ. ತಾರಕಾಸುರ ನನಗೆ ಶಿವಪುತ್ರನಿಂದ ಮರಣ ಬರಲಿ ಅಂತ ಕೇಳಿದ್ದರಿಂದಲವೇ ಸುಬ್ರಹ್ಮಣ್ಯ ಸ್ವಾಮಿ ಅವತಾರ. ಹಿರಣ್ಯಕಶಿಪು ಕೇಳಿಕೊಂಡಿದ್ದು ಹೇಗಿತ್ತು? ಎಲ್ಲ ದ್ವಂದ್ವವಾಗಿತ್ತು. ಹಗಲು ರಾತ್ರಿ, ಮನುಷ್ಯ ಪ್ರಾಣಿ, ಆಯುಧವಲ್ಲದ್ದು, ಮೇಲೆ ಕೆಳಗಡೆ, ಒಳಗಡೆ ಹೊರಗಡೆ, ಏನೇನೋ ಬುದ್ಧಿವಂತಿಕೆಯಿಂದ ಕೇಳಿದ. ಅದೆಲ್ಲಕ್ಕೂ ಮೀರಿದಂತಹ ತತ್ವವಾಗಿ ಭಗವಂತ ನರಸಿಂಹನಾಗಿ ಪ್ರಕಟನಾದ. ಹೀಗಾಗಿ ಈ ರಾಕ್ಷಸರೆಲ್ಲರೂ ಒಂದು ರೀತಿಯಲ್ಲಿ ಇಂಜಿನಿಯರ್ಗಳು. ಆ ದೇವತೆ ಹೀಗೆ ಬರಬೇಕು ಅಂತ ಡಿಸೈನ್ ಮಾಡಿದವರು ಅಂತ ಕಾಣುತ್ತೆ. ಹೀಗೆ ಈ ಮಹಿಷಾಸುರ ಲೋಕಾಲೋಕಗಳನ್ನು ತಲ್ಲಣಗೊಳಿಸಿ
ಧರ್ಮ ವಿರೋಧ ಕಾರ್ಯವನ್ನು ಮಾಡುತ್ತಾ, ವೇದಗಳನ್ನು ವಿರೋಧ ಮಾಡುತ್ತಾ, ಯಾಗ ಯಜ್ಞಾದಿಗಳನ್ನು ಹಾಳು ಮಾಡುತ್ತಾ, ಬ್ರಾಹ್ಮಣರನ್ನ ಸಾಯಿಸ್ತಾ, ಪಂಚಭೂತಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಸೂರ್ಯ ಚಂದ್ರರ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆತ್ಮೀಯರೇ, ಇಲ್ಲಿಂದ ದೇವಿ ಮಾಹಾತ್ಮೆಯ ಮಂತ್ರಗಳು ಆರಂಭವಾಗುತ್ತೆ. ಇಲ್ಲಿಯ ತನಕ ಹೇಳಿದ್ದು ದೇವಿ ಭಾಗವತದಲ್ಲಿ ಬಂದಂಥ ಆತ ಹೇಗೆ ಪರಾಕ್ರಮಿಯಾದ, ಹೇಗೆ ಅವಧ್ಯನಾದ, ಅವನ ವರಬಲಗಳೇನು ಅನ್ನುವಂಥದ್ದು ದೇವಿ ಭಾಗವತದ ಹಿನ್ನೆಲೆಯಲ್ಲಿ ನೋಡ್ತಾ ಬಂದ್ವಿ. ಇನ್ನು ದೇವಿ ಮಾಹಾತ್ಮೆಯ ಮಂತ್ರಗಳು ಈಗ ಆರಂಭವಾಗುತ್ತೆ. ದೇವಾಸುರಂ ಅಭೂದ್ಯುದ್ಧಂ ಪೂರ್ಣಮಶಬ್ದ ಶತಂ ಪುರ ಮಹಿಷೇ ಸುರಾಣಾಧಿಪೇ ದೇವಾನಾಂ ಚ ಪುರಂದರೇ. ಆನಂತರ ಇಂದ್ರನಿಗೂ ಅವನ ಸೇನೆಯ ಜೊತೆಗೂ ಮಹಿಷಾಸುರನಿಗೂ ಅವನ ಸೇನೆಗೂ ಬಹಳ ಘೋರವಾದ ಯುದ್ಧವಾಯಿತು. ಆ ಯುದ್ಧದಲ್ಲಿ ದೇವಸೇನೆ ಸೋತು ಓಡಿ ಹೋಯಿತು, ಪಲಾಯನ ಮಾಡಿಬಿಟ್ರು. ಅಸುರರು ಎಲ್ಲ ಆ ಸ್ವರ್ಗವನ್ನು ಆವರಿಸಿದರು. ಇಂದ್ರ ಪದವಿಯನ್ನೇರಿದ ಈ ಅಸುರ ಮಹಿಷಾಸುರ. ತತ್ರಾಸುರೈರ್ ಮಹಾವೀರ್ಯೈರ್ ದೇವ ಸೈನ್ಯಂ ಪರಾಜಿತಂ ಜಿತ್ವಾ ಚ ಸಕಲಾನ್ ದೇವಾನ್ ಇಂದ್ರೋಭೋನ್ ಮಹಿಷಾಸುರಃ. ದೇವಸೇನೆ ಸಹಿತ ದಿಕ್ಪಾಲಕರೆಲ್ಲ ದಿಕ್ಕೆಟ್ಟು ಓಡಿದರಂತೆ. ರಾಕ್ಷಸರು ಈಗ ಸ್ವರ್ಗವನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಂಡರು. ಹೀಗೆ ಪರಾಜಿತರಾದಂತಹ ದೇವತೆಗಳೆಲ್ಲ ಸೇರಿಕೊಂಡು ಬ್ರಹ್ಮದೇವನನ್ನು ಪ್ರಾರ್ಥನೆ ಮಾಡ್ತಾರಂತೆ. ತತಃ ಪರಾಜಿತ ದೇವ ಪದ್ಮಯೋನಿಂ ಪ್ರಜಾಪತಿಂ ಪುರಸ್ಕೃತ್ಯ ಗತಾಸ್ತತ್ರ ಯತ್ರೇಶ ಗರುಡಧ್ವಜೌ. ಆ ಬ್ರಹ್ಮದೇವನನ್ನ ಕೇಳಿಕೊಳ್ತಾರೆ, ಏನಪ್ಪ ನೀನು ಕೊಟ್ಟ ವರಬಲದಿಂದ ಆತ ಇಷ್ಟೊಂದು ಮದಿಸಿ ಹೋಗಿದ್ದಾನೆ, ಈಗ ನಮ್ಮ ಗತಿ ಏನು, ನಾವು ಎಲ್ಲಿಗೆ ಹೋಗಬೇಕು ಅಂತ ಕೇಳಿದಾಗ ಬ್ರಹ್ಮ ಹೇಳ್ತಾನೆ, ನಾನು ಏನು ಮಾಡಲಪ್ಪ, ಯಾರಾದರೂ ಸರಿ ತಪಸ್ಸನ್ನು ಮಾಡಿದರೆ, ಶುದ್ಧವಾದ ರೀತಿಯಲ್ಲಿ ತಪಸ್ಸನ್ನು ಆಚರಣೆ ಮಾಡಿದರೆ ನಾನು ವರವನ್ನು ಕೊಡಲೇಬೇಕು, ಹಾಗಾಗಿ ಕೊಟ್ಟಿದ್ದೇನೆ. ಆದ್ದರಿಂದ ಇದಕ್ಕೆ ಪರಿಹಾರ ನಾನೂ ತಿಳಿಯೇ, ನಡೀರಿ ನಾರಾಯಣನಲ್ಲಿ ನಾವೆಲ್ಲ ಹೋಗಿ ನಮ್ಮ ಕಷ್ಟಗಳನ್ನು ಹೇಳಿಕೊಂಡು ಆತನಲ್ಲಿ ಪರಿಹಾರವನ್ನು ಕೇಳೋಣ ಅಂಥೇಳಿ ನಾರಾಯಣನು ಇದ್ದಂತಹ ವೈಕುಂಠವನ್ನು ಪ್ರವೇಶ ಮಾಡುತ್ತಿದ್ದಾರೆ ಬ್ರಹ್ಮಾದಿ ಸಮಸ್ತ ದೇವಾನು ದೇವತೆಗಳು, ಋಷಿಗಳು ಎಲ್ಲ ಸೇರಿ. ಆ ಸಂದರ್ಭದಲ್ಲಿ ಆ ವೈಕುಂಠದಲ್ಲಿ ನಾರಾಯಣ ಹಾಗೂ ಪರಮೇಶ್ವರ ಇಬ್ಬರೂ ಕುಳಿತು ಯಾವುದೋ ವಿಚಾರವನ್ನು ಮಾತನಾಡ್ತಾ ಇದ್ದರಂತೆ. ಆ ಸಂದರ್ಭದಲ್ಲಿ ದುಃಖಿತರಾದಂತಹ ದೇವತೆಗಳೆಲ್ಲರೂ ಬಂದು ನಮಸ್ಕಾರ ಮಾಡಿ, ಶಿವನನ್ನೂ ಕೇಶವನನ್ನೂ ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿ ತಮ್ಮ ದುಃಖವನ್ನು, ತಮ್ಮ ಅಳಲನ್ನು ಹೇಳಿಕೊಳ್ತಾ ಇದ್ದಾರೆ ಅಂತ. ದೇವತೆಗಳೆಲ್ಲ ಶಿವಕೇಶವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ, ಲೋಕಕಂಟಕರಾದಂತಹ ಮಹಿಷಾಸುರಾದಿ ದುಷ್ಟರನ್ನು ಸಂಹಾರ ಮಾಡಿ ರಕ್ಷಣೆಯನ್ನು ಕೊಡು. ಹೀಗೆ ಹೇಳುತ್ತಿರುವಾಗಲೇ ಆ ನಾರಾಯಣನಿಗೂ ಶಂಕರನಿಗೂ ಹುಬ್ಬು ಗಂಟಿಟ್ಟಿತಂತೆ. ಇತ್ತನ್ ನಿಶಮ್ಯ ದೇವಾನಾಂ ವಚಾಂಸಿ ಮಧುಸೂದನಃ ಚಕಾರ ಕೋಪಂ ಶಂಭುಶ್ಚ ಭೃಕೂಟಿ ಕುಟಿಲಾನನೌ ತತೋತಿ ಕೋಪಪೂರ್ಣಸ್ಯ ಚಕ್ರಿಣೋ ವದನತ್ತತಃ ನಿಶ್ಚಕ್ರಾಮ ಮಹತ್ತೇಜೋ ಬ್ರಹ್ಮಣಃ ಶಂಕರಸ್ಯ ಚ. ಮಹಾಕ್ರುದ್ಧನಾದಂತಹ ಮಹಾವಿಷ್ಣು ಅವನ ಮುಖದಿಂದ ಒಂದು ತೇಜಸ್ಸು ಹೊರಬಂತು. ಮಹಾಸಿಟ್ಟಿಗೆ ಒಳಗಾದಂತಹ ಶಂಕರನ ಮುಖದಿಂದಲೂ ಒಂದು ತೇಜಸ್ಸು ಹೊರಬಂತು. ಹಾಗೆ ಬ್ರಹ್ಮದೇವನ ಮುಖದಿಂದಲೂ ಒಂದು ತೇಜಸ್ಸು ಹೊರಬಂತು. ಈಗ ತ್ರಿಮೂರ್ತಿಗಳಿಂದ ಬಂದಂತಹ ತೇಜಸ್ಸು ಏಕವಾಯಿತು, ಮಹಾಕಾಂತಿಪುಂಜವಾಯಿತು. ಈ ಮಹಾಕಾಂತಿಪುಂಜದಲ್ಲಿ ಇಂದ್ರಾದಿ ದೇವತೆಗಳೂ ಸಹ ತಮ್ಮ ತಮ್ಮ ತೇಜಸ್ಸನ್ನು ಲಯಗೊಳಿಸಿದರಂತೆ. ಆತ್ಮೀಯರೇ ಗಮನಿಸಿ, ನಮಗೆ ಕೋಪ ಬಂದಾಗಲೇ ನಮ್ಮಲ್ಲಿರುವ ಶಕ್ತಿಯೆಲ್ಲ ಹೊರಗಡೆ ಪ್ರಕಟವಾಗುವುದು. ಅದಾದ ಮೇಲೆ ಯೋಚನೆ ಮಾಡ್ತೀವಿ, ನಮ್ಮಲ್ಲಿ ಇಷ್ಟೊಂದು ಶಕ್ತಿ ಇತ್ತಾ ಅಂತ. ಆದರೆ ನಮ್ಮ ಕೋಪವೆಲ್ಲ ಅನರ್ಥಕಾರಿ. ಆದರೆ ಭಗವಂತನ ಕೋಪ ಲೋಕರಕ್ಷಣೆಗೆ, ದುಷ್ಟರ ಶಿಕ್ಷಣೆಗೆ ಅಂತ ಹೇಳಿ ಅನ್ಯೇಷಾಂ ಚೈವ ದೇವಾನಾಂ ಶಕ್ರಾದೀನಾಂ ಶರೀರತಃ, ಆ ಎಲ್ಲ ದೇವತೆಗಳಿಂದ ಬಂದಂತಹ ಮಹಾ ತೇಜಸ್ಸು ನೋಡುತ್ತಿದ್ದಂತೆಯೇ ಅತೀವ ತೇಜಸಃ ಕೂಟಂ ಜ್ವಲಂತಮಿವ ಪರ್ವತಂ, ಮಹಾಪರ್ವತದಂತೆ ದಿಗಂತಗಳೆಲ್ಲ ವ್ಯಾಪಕವಾಯಿತು ಅಂತ. ಅತುಲಂ ತತ್ರ ತತ್ತೇಜ ಸರ್ವದೇವ ಶರೀರಜಂ,
ಎಲ್ಲ ದೇವತೆಗಳಿಂದ ಬಂದಂಥ ಆ ಮಹಾಕಾಂತಿಯ ಪರ್ವತ ಈಗ ಏಕಸ್ಥಂ ತದಭೂನ್ನಾರಿ ವ್ಯಾಪ್ತಲೋಕತ್ರಯಂ ತ್ವಿಷಾ, ನಿಧಾನವಾಗಿ ಆ ನಿರಾಕಾರ ಕಾಂತಿಪುಂಜ ಈಗ ಸಗುಣ ಸಾಕಾರವಾಗಿ ದಿವ್ಯ ಮಂಗಳ ವಿಗ್ರಹವಾಗಿ ಸ್ತ್ರೀ ದೇವತೆಯಾಗಿ ದರ್ಶನ ಕೊಡ್ತಾ ಇದ್ದಾಳಂತೆ. ಈಗ ಬಂದಂತಹ ಜಗನ್ಮಾತೆಗೆ ಯಾವ ಯಾವ ಅಂಗಗಳು, ಯಾವ ಯಾವ ದೇವತೆಗಳು ಅನ್ನುವುದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ನಾವು ಅಮ್ಮನವರ ಮುಂದೆ ನಿಂತು ನಮಸ್ಕಾರ ಮಾಡುವಾಗ ಇಷ್ಟನ್ನು ಅರ್ಥ ಮಾಡಿಕೊಳ್ಳಬೇಕು. ಜಗನ್ಮಾತೆ ಸರ್ವದೇವತಾಮಯಿ, ಎಲ್ಲ ದೇವತೆಗಳು ಅಮ್ಮನಲ್ಲೇ ಇದ್ದಾರೆ ಅಂತ. ಯಾಕೆ ಅಂತಂದರೆ ಇದೋ ಈ ಮುಂದಿನ ಸಾಲುಗಳೆಲ್ಲ ಯಾವ ಯಾವ ದೇವತೆಗಳು ಅಮ್ಮನ ಯಾವ ಯಾವ ಅಂಗಗಳಾದರು ಅನ್ನುವುದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಯದಭೂತ್ ಛಾಂಬವಂ ತೇಜಸ್ತೇನ ಜಾಯತ ತನ್ಮುಖಂ, ಯಾಮ್ಯೇನ ಚ ಅಭವನ್ ಕೇಶ ಬಾಹುವೋ ವಿಷ್ಣು ತೇಜಸ. ಆ ಅಮ್ಮನ ದಿವ್ಯ ಮಂಗಳ ವಿಗ್ರಹದ ಮುಖಕಮಲವು ಶಂಭುವಿನ ತೇಜಸ್ಸಿನಿಂದ ಬಂತು, ಯಮನ ತೇಜಸ್ಸಿನಿಂದ ಕೇಶಗಳಾದವು, ವಿಷ್ಣುವಿನ ತೇಜಸ್ಸಿನಿಂದ ಬಾಹುಗಳಾದವು, ಸೋಮನೆನಿಸಿದಂತಹ ಚಂದ್ರನ ತೇಜಸ್ಸೇ ಅಮ್ಮನ ಸ್ತನಗಳಾಯಿತು, ಇಂದ್ರನ ತೇಜಸ್ಸಿನಿಂದ ನಡುವು, ವರುಣನ ತೇಜಸ್ಸಿನಿಂದ ಮೊಣಕಾಲು ತೊಡೆಗಳಾಯಿತು, ಭೂದೇವಿಯ ತೇಜಸ್ಸಿನಿಂದ ಅಮ್ಮನ ನಿತಂಬಗಳು ಏರ್ಪಟ್ಟಿತು, ಬ್ರಹ್ಮನ ತೇಜಸ್ಸಿನಿಂದ ಪಾದಗಳಾಯಿತು, ಸೂರ್ಯನ ತೇಜಸ್ಸಿನಿಂದ ಪಾದದ ಬೆರಳುಗಳಾಯಿತು, ವಸುಗಳ ತೇಜಸ್ಸಿನಿಂದ ಕೈ ಬೆರಳಾಯಿತು, ಕುಬೇರನ ತೇಜಸ್ಸಿನಿಂದ ಅಮ್ಮನ ಮೂಗು ಉಂಟಾಯಿತು ಅಂತ. ಹಾಗೆಯೇ ಪ್ರಜಾಪತಿಯ ತೇಜಸ್ಸಿನಿಂದ ಅಮ್ಮನ ದಂತಗಳು ಉಂಟಾಯಿತು, ಅಗ್ನಿಯ ತೇಜಸ್ಸಿನಿಂದ ಅಮ್ಮನ 3 ಕಣ್ಣುಗಳು ಉದಿಸಿತಂತೆ. ಹಾಗೆಯೇ 2 ಸಂಧ್ಯಾಕಾಲ ಅಭಿಮಾನಿ ದೇವತೆಗಳೇ ಅಮ್ಮನ ಹುಬ್ಬುಗಳಾದರು, ವಾಯುವಿನ ತೇಜಸ್ಸೇ ಕಿವಿಗಳಾಯಿತು. ಇನ್ನು ಅನೇಕಾನೇಕ ದೇವತೆಗಳ ತೇಜಸ್ಸಿನಿಂದ ಅಮ್ಮನ ವಿವಿಧ ಅಂಗಗಳು ಉದ್ಭವಿಸಿತು. ತತಃ ಸಮಸ್ತ ದೇವಾನಾಂ ತೇಜೋರಾಶಿ ಸಮುದ್ಭವಾಂ ತಾಂ ವಿಲೋಕ್ಯ ಮುದಂ ಪ್ರಾಪುಹು ಅಮರ ಮಹಿಷಾರ್ಧಿತಾಹ ಅಂತ ಹೇಳಿದ್ದಾರೆ. ಒಂದು ಚಿಂತನೆ ಲಕ್ಷ್ಮೀ ಪಾಂಚರಾತ್ರ ಅನ್ನುವಂಥ ಮಂತ್ರಶಾಸ್ತ್ರದಲ್ಲಿ ಹೀಗೆ ಹೇಳಿದ್ದಾರೆ. ಮದೀಯ ಶಕ್ತಿಲೇಶ ಏತತ್ತದ್ದೇವ ಶರೀರಗಃ ಸಂಭೂಯತೆ ಮಮಾಭೂವನ್ ರೂಪಂ ಪರಮಶೋಭನಂ ಅಂತ. ಅಂದರೆ ಈ ಜಗತ್ತೆಲ್ಲ ಅಮ್ಮನ ತೇಜಸ್ಸಿನಿಂದಲೇ ತುಂಬಿ ಹೋಗಿದೆ. ಅದರಲ್ಲೂ ಸಹ ದೇವತೆಗಳು ಪ್ರತಿಯೊಬ್ಬರಲ್ಲೂ ಸಹ ಅಮ್ಮನ ತೇಜಸ್ಸು ಇರುವುದರಿಂದಲೇ ಇಂದ್ರನು ಇಂದ್ರಶಕ್ತಿಯಿಂದ ತ್ರಿಲೋಕವನ್ನು ಪಾಲನೆ ಮಾಡ್ತಾ ಇದ್ದಾನೆ. ಅಗ್ನಿಯಲ್ಲಿ ಜ್ವಲಿಸುವ ಶಕ್ತಿ, ನೀರಿನಲ್ಲಿ ದಾಹ ಇಂಗಿಸುವಂತಹ ಶಕ್ತಿ, ವಾಯುವಿನಲ್ಲಿ ಪ್ರಾಣಶಕ್ತಿ, ಭೂಮಿಯಲ್ಲಿ ಗಂಧಶಕ್ತಿ, ಹೀಗೆ ಎಲ್ಲ ದೇವಾನುದೇವತೆಗಳಲ್ಲಿ ಅಡಗಿರುವಂಥದ್ದು ಅಮ್ಮನ ತೇಜಸ್ಸೇ, ಅಮ್ಮನ ಶಕ್ತಿಯೇ. ಈಗೇನಾಗಿದೆ ಅಂದರೆ ಆ ಎಲ್ಲ ಅವರವರಲ್ಲಿದ್ದ ಶಕ್ತಿ ಏಕೀಭೂತವಾಗಿ ಆ ಅಮ್ಮನ ಸ್ವರೂಪವಾಯಿತು ಅಂತ. ಎಲ್ಲರಲ್ಲಿರುವ ಶಕ್ತಿ ಈಗ ಅಮ್ಮನೇ ಆಗಿ ನಿಂತಿದ್ದಾಳೆ ಅನ್ನುವಂಥದ್ದು ಲಕ್ಷ್ಮೀ ಪಾಂಚರಾತ್ರ ಮಂತ್ರಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ. ಹೀಗೆ ಮಹಿಷಾಸುರನ ಮರ್ದನಕ್ಕೆ ಆವಿರ್ಭವಿಸಿ ಬಂದ ಜಗನ್ಮಾತೆಗೆ ನೋಡಿದಂತಹ ದೇವತೆಗಳ ಹರ್ಷಕ್ಕೆ ಪಾರವಿಲ್ಲದಂತಾಯಿತು. ಜಗನ್ಮಾತೆಗೆ ಜಯವಾಗಲಿ, ಜಗದಂಬೆಗೆ ಜಯವಾಗಲಿ, ಆದಿಶಕ್ತಿಗೆ ಜಯವಾಗಲಿ ಅಂತ ಹೇಳಿ ಕಂಬು, ಕಹಳೆ, ಜಾಗಟೆ, ಘಂಟೆ, ಡೋಲು, ವಾದ್ಯಗಳ ಸಂಕಲಗಳು ನಭೋ ಮಂಡಲವನ್ನು ಬಿರಿಯುವಂತೆ ಮೊಳಗಿದವಂತೆ. ಅತ್ಯಂತ ಸಂತುಷ್ಟ ಚಿತ್ತರಾದಂಥ ದೇವತೆಗಳು ತೇಜಸ್ಸಿನ ಮಹಾಪುಂಜವಾಗಿ ಮಹಾದೇವಿಯಾಗಿ ನಿಂತಿರಬಹುದಾದ ಅಮ್ಮನಿಗೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಆಯುಧವನ್ನು ಸಮರ್ಪಣೆ ಮಾಡುತ್ತಿದ್ದಾರೆ ಅಂತ. ಇದೊಂದು ಪ್ರಧಾನವಾದ ಘಟ್ಟ. ಏನು ಅಂದರೆ, ನಮಗಾಗಿ ಬಂದಿರುವ ಅಮ್ಮನಿಗೆ ನಾವು ನಮ್ಮ ಅಹಂಕಾರವನ್ನು ಸಮರ್ಪಣೆ ಮಾಡಬೇಕು ಅಂತ. ನಮ್ಮ ಶಕ್ತಿಯನ್ನು, ನಮ್ಮ ತನವನ್ನು, ನಮ್ಮ ಸರ್ವಸ್ವವನ್ನು ನಾವು ಅಮ್ಮನಿಗೆ ಅರ್ಪಣೆ ಮಾಡದೇ ಹೋದರೆ ಅಮ್ಮನ ಅನುಗ್ರಹ ನಮಗೆ ಸಿಗುವುದಿಲ್ಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಯಾರು ಕೇಳುತ್ತಾರೋ ಅವರಿಗೆ ಮಾತ್ರ ರಕ್ಷೆ. ಬಿಟ್ಟರೆ ಕೇವಲ ಗುಡಿಗಳನ್ನು ಸುತ್ತುತ್ತಾ ತೀರ್ಥ ಪ್ರಸಾದ
ಇಷ್ಟರಲ್ಲೇ ಇದ್ದರೆ ದೇವರು ಸಿಗುವುದಿಲ್ಲ, ದೇವರ ಅರ್ಥವೇ ಆಗೋದಿಲ್ಲ. ಏನಿದ್ರೂ ಅದು ವ್ಯಾಪಾರ ಭಕ್ತಿ ಆಗತ್ತೆ. ಇದು ಭಕ್ತಿಗಳೆಲ್ಲ ಕನಿಷ್ಠವಾದ ಭಕ್ತಿ ಅಂತ. ಹೀಗಾಗಿ ಅಮ್ಮನಿಗೆ ನಾವು ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳಬೇಕು, ನಮ್ಮ ಶಕ್ತಿಯನ್ನು ಅಮ್ಮನ ಮುಂದೆ ಸಮರ್ಪಣೆ ಮಾಡಿಕೊಳ್ಳಬೇಕು. ನನ್ನಲ್ಲಿರುವಂಥ ಶಕ್ತಿ ನೀನೇ ತಾಯಿ ಅಂತ ಹೇಳಿದವರಿಗೆ ಮಾತ್ರ ಅಮ್ಮನ ತತ್ವವೇನು ಅಂತ ಗೊತ್ತಾಗತ್ತೆ. ಶಂಕರನು ಶೂಲಂ ಶೂಲಾದ್ವಿನಿಷ್ಕೃಷ್ಯ ದದೌ ತಸ್ಯೈ ಪಿನಾಕಧೃತ್. ತನ್ನ ತ್ರಿಶೂಲದಿಂದ ಮತ್ತೊಂದು ತ್ರಿಶೂಲವನ್ನು ತೆಗೆದುಕೊಟ್ಟನಂತೆ ಅಮ್ಮನಿಗೆ. ಮಹಾವಿಷ್ಣುವು ಕೃಷ್ಣ ಅಂತ ಇಲ್ಲಿ ಹೇಳಿದ್ದಾರೆ. ಚಕ್ರಂಚ ದತ್ತವಾನ್ ಕೃಷ್ಣ ಸಮುತ್ಪಾಟ್ಯ ಸ್ವಚಕ್ರತಃ. ತನ್ನ ಸುದರ್ಶನದಿಂದ ಮತ್ತೊಂದು ಸುದರ್ಶನವನ್ನು ತೆಗೆದುಕೊಟ್ಟ. ಶಂಖಂಚ ವರುಣಃ ಶಕ್ತಿಂ ದದೌ ತಸ್ಯೈ ಹುತಾಶನಃ. ಮರುತೋ ದತ್ತವಾಂಶ್ಚಾಪಂ ಬಾಣಪೂರ್ಣೆ ತಥೇಷುಧಿ. ವರುಣನು ಶಂಖವನ್ನು, ಅಗ್ನಿಯು ಶಕ್ತಿಯಾಯುಧವನ್ನು, ವಾಯುವು ಬಿಲ್ಲು ಬಾಣಗಳನ್ನು ಕೊಟ್ಟಿದ್ದಾನೆ. ವಜ್ರಮಿಂದ್ರ ಸಮುತ್ಪಾಟ್ಯ ಕುಲಿಶಾದಂ ಅಮರಾಧಿಪಃ ದದೌ ತಸ್ಯೈ ಸಹಸ್ರಾಕ್ಷೋ ಘಂಟಾಂ ಐರಾವತಾದ್ಗಜಾತ್. ದೇವರಾಜ ವಜ್ರಾಯುಧದಿಂದ ಮತ್ತೊಂದು ವಜ್ರಾಯುಧವನ್ನು ತೆಗೆದುಕೊಟ್ಟ. ಐರಾವತದ ಕೊರಳ ಘಂಟೆಯನ್ನು ಕೊಟ್ಟನಂತೆ. ಈ ಘಂಟೆಯ ನಾದ ಅತ್ಯಂತ ಶ್ರೇಷ್ಠವಾದ ಚಿಂತನೆಯನ್ನು ಹೇಳುತ್ತೆ. ಅಷ್ಟದಿಗ್ಗಜಗಳಿಗೆ ಪ್ರತೀಕವಾಗಿರುವಂಥದ್ದು ಇಲ್ಲಿ ಐರಾವತ. ಆ ಐರಾವತದ ಘಂಟೆಯನ್ನು ಕೊಟ್ಟ ಅಂದರೆ ಅದೊಂದು ವಿಶೇಷವಾದಂಥ ಬೀಜಾಕ್ಷರದ ಚಿಂತನೆಯನ್ನು ಹೇಳುತ್ತೆ ಅಂತ. ಇನ್ನು ಕಾಲದಂಡಾದ್ ಯಮೋದಂಡಂ ಪಾಶಂಚ ಅಂಬುಪತಿರ್ದದೌ ಪ್ರಜಾಪತಿಶ್ಚ ಅಕ್ಷಮಾಲಾಂ ದದೌ ಬ್ರಹ್ಮ ಕಮಂಡಲಂ. ಯಮನು ಕಾಲದಂಡವನ್ನು ಕೊಟ್ಟನಂತೆ, ವರುಣನು ದಂಡವನ್ನು ಪಾಶವನ್ನು ಕೊಟ್ಟಿದ್ದಾನೆ, ಪ್ರಜಾಪತಿಯು ಅಕ್ಷಮಾಲೆಯನ್ನು, ಬ್ರಹ್ಮದೇವನು ಕಮಂಡಲವನ್ನು ಸಮರ್ಪಣೆಯನ್ನು ಮಾಡಿದ್ದಾನೆ. ಸಮಸ್ತ ರೋಮಕೂಪೇಶು ನಿಜ ರಶ್ಮೀನ್ ದಿವಾಕರಃ ಕಾಲಶ್ಚ ದತ್ತವಾನ್ ಖಡ್ಗಂ ತಸ್ಯೈ ಚರ್ಮಚ ನಿರ್ಮಲಂ. ಸೂರ್ಯನು ಅಮ್ಮನ ಪ್ರತಿ ರೋಮಕೂಪಕ್ಕೂ ತನ್ನ ರಶ್ಮಿಯನ್ನು ತುಂಬಿದನಂತೆ. ಹೀಗಾಗಿ ಅತ್ಯಂತ ಪ್ರಕಾಶಮಾನವಾಗಿ ಜಗನ್ಮಾತೆ ಕಾಣ್ತಾ ಇದ್ದಾಳೆ. ಕಾಲನು ಖಡ್ಗವನ್ನು, ಗುರಾಣಿಯನ್ನು ಸಮರ್ಪಣೆ ಮಾಡಿದ್ದಾನೆ. ಮತ್ತೊಂದು ವಿಶೇಷ ಅಂದರೆ ಈಗ ಕ್ಷೀರಸಾಗರದ ಅಭಿಮಾನಿ ದೇವತೆ ಸಮುದ್ರ ರಾಜ ಕೊಡ್ತಾ ಇದ್ದಾನೆ ಆ ಜಗನ್ಮಾತೆಗೆ. ಏಕೆಂದರೆ ಸಮುದ್ರ ರಾಜ ಒಂದರ್ಥದಲ್ಲಿ ಆ ಜಗನ್ಮಾತೆಯ ತಂದೆ. ಏಕೆಂದರೆ ಮಹಾಲಕ್ಷ್ಮಿ ಉದಿಸಿದ್ದೇ ಕ್ಷೀರಸಾಗರದಿಂದ ಅಂತ. ಹಾಗಾಗಿ ಆತ ಬಂದು ಕೊಡುತ್ತಿರುವಂಥದ್ದು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಕ್ಷೀರೋದಶ್ಚ ಅಮಲಂಹಾರ ಮಜರೇ ಚ ತಥಾಂಬರೆ ಚೂಡಾಮಣಿಂ ತಥಾ ದಿವ್ಯಂ ಕುಂಡಲೆ ಕಟಕಾನಿ ಚ ಅರ್ಧಚಂದ್ರಂ ತಥಾ ಶುಭ್ರಂ ಕೇಯೂರಾನ್ ಸರ್ವಬಾಹುಷು ನೂಪುರೌ ವಿಮಲೌ ತದ್ವದ್ಗ್ರೈವೇಯಕಂ ಅನುತ್ತಮಂ. ಹೀಗೆ ಆ ಸಮುದ್ರ ರಾಜ ಶುದ್ಧವಾದ ಹಾರವನ್ನು ಕೊಟ್ಟಿದ್ದಾನೆ. ಹೊಸದಾದ 2 ದುಗೂಲವನ್ನು, ರೇಷ್ಮೆಯ ಸೀರೆಗಳನ್ನು ಕೊಟ್ಟಿದ್ದಾನೆ. ದಿವ್ಯವಾದ ಚೂಡಾಮಣಿ, ಕರ್ಣಕುಂಡಲಗಳು, ಖಡ್ಗಗಳು, ಬಾಹುಗಳಿಗೆ ಕೇಯೂರ, ಕಾಲ್ಗೆಜ್ಜೆಗಳು, ಅತ್ಯುತ್ತಮವಾದಂಥ ಕಂಠಾಭರಣಗಳು, ಹಾಗೆ ಬೆರಳಿಗೆ ರತ್ನದ ಉಂಗುರಗಳು, ಕೊರಳಿಗೆ ಎಂದೆಂದಿಗೂ ಬಾಡದಂತಹ ಪದ್ಮಮಾಲೆಯನ್ನು ಕೊಟ್ಟಿದ್ದಾನೆ. ಮತ್ತೊಂದು ಸುಂದರವಾದ ಕಮಲವನ್ನು ಅಮ್ಮನ ಪಾದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡಿದ್ದಾನೆ. ಹಾಗೆ ವಿಶ್ವಕರ್ಮ ದದೌ ತಸ್ಯೈ ಪರಶುಂಚ ಅತಿ ನಿರ್ಮಲಂ. ವಿಶ್ವಕರ್ಮನು ಕೊಡಲೆಯನ್ನು, ಅನೇಕಾನೇಕ ಅಸ್ತ್ರಗಳನ್ನು ಕೊಟ್ಟಿದ್ದಾನೆ. ಇನ್ನು ಹಿಮವಂತ ಹಿಮವಾನ್ ವಾಹನಂ ಸಿಂಹಂ ರತ್ನಾನಿ ವಿವಿಧಾನಿ ಚ. ಅತ್ಯಂತ ಪ್ರಧಾನವಾದ ಅಮ್ಮನವರ ವಾಹನ ಸಿಂಹವನ್ನು ಕೊಟ್ಟವನು ಹಿಮವಂತ. ಇದರ ವಿಶೇಷ ಬಹಳ ಚೆನ್ನಾಗಿದೆ, ಮುಂದೆ ಅದನ್ನು ಹೇಳ್ತಾರೆ. ಅದರ ಜೊತೆಗೆ ರತ್ನವನ್ನು ಕೊಡುತ್ತಿದ್ದಾನೆ ಹಿಮವಂತ. ಇನ್ನು ಕುಬೇರ ದದಾವ ಶೂನ್ಯಂ ಸುರಯ ಪಾನಪಾತ್ರಂ ಧನಾಧಿಪಃ. ಎಂದೆಂದಿಗೂ ಬರಿದಾಗದಂಥ ಸುರಾಪಾತ್ರೆಯನ್ನು ಜಗನ್ಮಾತೆಗೆ ಸಮರ್ಪಣೆಯನ್ನು ಮಾಡುತ್ತಿದ್ದಾನೆ ಕುಬೇರ. ಅದಾದ ಮೇಲೆ ನಾಗದೇವ, ವಾಸುಕಿ, ಶೇಷಶ್ಚ ಸರ್ವನಾಗೇಶೋ ಮಹಾಮಣಿ ವಿಭೂಷಿತಂ. ಶೇಷನು ಮಹಾಮಣಿಗಳಿಂದ ಅಲಂಕೃತವಾದಂಥ ನಾಗರ ಹಾವನ್ನು ಕೊಟ್ಟನಂತೆ.
ಹೀಗೆ ಆ ಆವಿರ್ಭವಿಸಿದಂಥ ಪರಬ್ರಹ್ಮ ಸ್ವರೂಪಿಣಿಗೆ ಅವರವರು ತಮ್ಮ ತಮ್ಮಲ್ಲಿದ್ದಂಥ ವಿಶೇಷವಾದ ಆಯುಧಗಳನ್ನು ಹಾಗೆ ಕಾಣಿಕೆಗಳನ್ನು ಅಮ್ಮನ ಪಾದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡಿ ಅನ್ಯೈರಪಿ ಸುರೈರ್ದೇವಿ ಭೂಷಣೈರ್ ಆಯುಧೈಸ್ಥತ, ಎಲ್ಲ ದೇವತೆಗಳು ಅಮ್ಮನಿಗೆ ಸಮರ್ಪಣೆ ಮಾಡಿದಂಥ ಆಯುಧಗಳನ್ನು ಅಮ್ಮ ತಾನೂ ಪ್ರೀತಿಯಿಂದ ಸ್ವೀಕಾರ ಮಾಡಿ ತನ್ನ 18 ಭುಜಗಳಿಂದ ಸರ್ವಾಯುಧಗಳಿಂದ ಶೋಭಾಯಮಾನವಾಗಿದ್ದಾಳಂತೆ ಆ ಜಗನ್ಮಾತೆ. ಸಮ್ಮಾನಿತ ನನಾದ್ಯೋಚ್ಛೈ ಸ ಅಟ್ಟಹಾಸಂ ಮುಹುರ್ಮುಹುಃ ತಸ್ಯ ನಾದೇನ ಘೋರೇಣ ಕೃಷ್ಣಂ ಆಪೂರಿತಂ ನಭಃ. ಎಲ್ಲ ದೇವತೆಗಳಿಂದ ಗೌರವವನ್ನು ಸ್ವೀಕರಿಸಿದಂಥ ಆ ಜಗನ್ಮಾತೆ ವಿವಿಧ ಆಯುಧಗಳನ್ನು ಧಾರಣೆ ಮಾಡಿ ವಿವಿಧ ಅಲಂಕಾರಗಳಿಂದ ಶೋಭಾಯಮಾನವಾಗಿ ಆ ಮಹಾದೇವಿ ಈಗ ಅಟ್ಟಹಾಸವನ್ನು ಮಾಡುತ್ತಾ ಮತ್ತೆ ಮತ್ತೆ ಗಟ್ಟಿಯಾಗಿ ಗರ್ಜನೆಯನ್ನು ಮಾಡುತ್ತಾ ನಗುತ್ತಿದ್ದಾಳಂತೆ. ಆ ಅಮ್ಮ ಮಾಡುತ್ತಿರುವ ಗರ್ಜನೆ ಸಂಪೂರ್ಣ ಆಕಾಶವೆಲ್ಲ ವ್ಯಾಪಿಸಿಬಿಡುತ್ತು. ಅಮಾಯತಾತಿ ಮಹತಾ ಪ್ರತಿಶಬ್ದೋ ಮಹಾನಭೂತ್ ಚುಕ್ಷುಭು ಸಕಲಾಲೋಕ ಸಮುದ್ರಾಶ್ಚ ಕಂಪಿರೇ. ಆಕೆ ಮಾಡುತ್ತಿರುವ ನಾದದ ಗರ್ಜನೆ ಆಕಾಶದಲ್ಲಿ ಪ್ರತಿಧ್ವನಿಯಾಗ್ತಾ ಇದೆಯಂತೆ. ಸಮಸ್ತ ಲೋಕಗಳು ಕ್ಷೋಭೆಗೊಳಗಾಯಿತು, ಸಮುದ್ರವು ಅದಡಿ ಹೋಯಿತು. ಚಚಾಲ ವಸುಧಾಚೇಲುಹು ಸಕಲಾಶ್ಚ ಮಹೀಧರಾಹ. ಭೂಮಿ ಕಂಪನವಾಯಿತು, ಪರ್ವತಗಳು ಬಿರಿಯಿತು, ಅಲ್ಲಾಡಿತು. ಇದೆಲ್ಲ ನೋಡುತ್ತಿದ್ದಂತಹ ದೇವತೆಗಳಿಗೆ ಮಹಾ ಉತ್ಸಾಹವಾಯಿತಂತೆ. ನಮಗಾಗಿ ಜಗನ್ಮಾತೆ ಈಗ ಆವಿರ್ಭವಿಸಿ ನಮ್ಮ ವಿರೋಧಿಗಳಾದ ಧರ್ಮ ವಿರೋಧಿಗಳಾದ ದುಷ್ಟರಾದಂತಹ ಆ ಮಹಿಷಾಸುರನನ್ನು ಸಂಹಾರ ಮಾಡಲು ಉದ್ಯುಕ್ತಳಾದಲ್ಲ ಜಗನ್ಮಾತೆ, ಈ ಸಿಂಹವಾಹಿನಿ ಅಂತ ಹೇಳಿ ದೇವ ಋಷಿಗಳೆಲ್ಲರೂ ಸೇರಿ ಜಗನ್ಮಾತೆಯನ್ನು ಸ್ತೋತ್ರ ಮಾಡುತ್ತಾ ಜಯಕಾರ ಹಾಕುತ್ತಿದ್ದಾರಂತೆ. ದೇವರ್ಷಿಗಳ ಸಂಘಾತ ಸ್ತೂಯಮಾನಾತ್ಮ ವೈಭವ. ಹೀಗೆ ಅಮ್ಮನನ್ನು ಎಲ್ಲ ದೇವಾನುದೇವತೆಗಳು ಜಯಕಾರವನ್ನು ಮಾಡಿ ಅಮ್ಮನಿಗೆ ಸಂತೋಷವನ್ನು ಉಂಟು ಮಾಡುತ್ತಿದ್ದಾರೆ. ಇಂತಹ ಜಗನ್ಮಾತೆ ಅಜ್ಞಾನದ ಪ್ರತೀಕವಾದ ಮಹಿಷಾಸುರಾದಿ ಸಮಸ್ತ ರಾಕ್ಷಸರನ್ನು ಸಂಹಾರ ಮಾಡಲು ಯುದ್ಧಕ್ಕಾಗಿ ಮುನ್ನುಗ್ಗುತ್ತಾಳೆ. ಅವಳ ಭಯಂಕರವಾದ ನಾದ ನಭೋಮಂಡಲವೆಲ್ಲ ವ್ಯಾಪಿಸಿತು. ರಾಕ್ಷಸರಿಗೆಲ್ಲ ಈ ಭಯಂಕರವಾದಂಥ ಧ್ವನಿಯನ್ನು ಕೇಳಿ ಕಂಪಿತರಾಗಿ ಅನೇಕಾನೇಕ ಸೇನೆಗಳನ್ನು ಕಟ್ಟಿಕೊಂಡು ಆ ಧ್ವನಿ ಬರುತ್ತಿರುವಂಥ ಕಡೆಗೆ ಬಂದು ನೋಡ್ತಾರೆ. ಸದದರ್ಶ ತಥೋ ದೇವಿಂ ವ್ಯಾಪ್ತ ಲೋಕತ್ರಯಾಂತ್ವಿಷ. ಆಕೆಯಿಂದ ಬರುತ್ತಿರುವ ಕಾಂತಿಯೇ 3 ಲೋಕಗಳನ್ನು ವ್ಯಾಪಿಸಿ ಬೆಳಗುತ್ತಿರುವಂಥದ್ದು. ರಕ್ಕಸ ಪರಿವಾರದವರಿಗೆಲ್ಲರಿಗೂ ಅಮ್ಮ ಹೇಗೆ ಕಾಣ್ತಾ ಇದ್ದಾಳೆ ಅಂತಂದರೆ, ಪಾದಾಕ್ರಾಂತ್ಯ ನತಭುವಂ ಕಿರೀಟೋಲ್ಲಿಖಿತಾಂಬರಂ ಕ್ಷೋಭಿತಾಶೇಷ ಪಾತಾಳಂ ಧನುರ್ಜ್ಯಾನಿ ಸ್ವನೇನತಾಂ ದಿಶೋ ಭುಜ ಸಹಸ್ರೇಣ ಸಮಂತಾದ್ವ್ಯಾಪ್ಯ ಸಂಸ್ಥಿತಾಂ. ಅಮ್ಮನ ಪಾದಗಳು ಎಲ್ಲೋ ಪಾತಾಳದಿಂದ ಕೆಳಗಿದೆಯೇನೋ, ಆಕೆಯ ಕಿರೀಟಾಗ್ರವು ನಭೋಮಂಡಲವನ್ನು ಮೀರಿ ನಿಂತಿದ್ದಾಳೇನೋ ಅನ್ನುವ ರೀತಿಯಲ್ಲಿ ಆದ್ಯಂತಗಳಿಲ್ಲದೆ ಆ ಪರಾಶಕ್ತಿ ಬೆಳೆದು ನಿಂತಿರುವುದನ್ನು ನೋಡಿ ಅವಳ ಬಿಲ್ಲನ್ನು ಒಮ್ಮೆ ಹೆದೆಯೇರಿಸಿದಳಂತೆ. ಆ ಧ್ವನಿ ಮಾಡುತ್ತಿದ್ದಂತೆಯೇ ಪಾತಾಳ ಲೋಕವೆಲ್ಲ ತತ್ತರಿಸಿ ಹೋಯಿತು ಅಂತ. ಹೀಗೆ ಆ ಮಹಾತಾಯಿಯು ಸಾವಿರಾರು ಭುಜಗಳಿಂದ ಎಲ್ಲ ದಿಕ್ಕುಗಳನ್ನು ತಾನೇ ವ್ಯಾಪಿಸಿ ನಿಂತಿದ್ದಾಳೆ. ಅಂತಹ ಜಗನ್ಮಾತೆಯನ್ನು ಕಂಡಂಥ ರಾಕ್ಷಸರು ಕ್ರುದ್ಧರಾಗಿ ಅವಳ ಮೇಲೆ ಯುದ್ಧವನ್ನು ಆರಂಭ ಮಾಡಿಯೇ ಬಿಟ್ಟರು. ಇಲ್ಲಿ ಮಹಿಷಾಸುರನ ಅನೇಕಾನೇಕ ಅನುಯಾಯಿಗಳ ಪ್ರಮುಖ ರಾಕ್ಷಸರ ಹೆಸರನ್ನು ಹೇಳಿದ್ದಾರೆ. ಚಕ್ಷುರ, ಚಾಮರ, ಉದಗ್ರ, ಕರಾಲ, ಉದ್ಧತ, ಭಷ್ಕಲ, ಉಗ್ರಾಸ್ಯ, ಉಗ್ರವೀರ್ಯ, ಮಹಾಹನು, ಬಿಡಾಲ, ದುರ್ಧರ, ದುರ್ಮುಖ ಇವರೆಲ್ಲರೂ ಸಹ ಕೋಟಿ ಕೋಟಿ ಸಂಖ್ಯೆಗಳ ರಾಕ್ಷಸ ಸೇನೆಯನ್ನು ಕಟ್ಟಿಕೊಂಡು ಯುದ್ಧ ಮಾಡಲಿಕ್ಕೆ ಬರ್ತಾರೆ. ಆ ಬರಬಹುದಾದಂತಹ ದುಷ್ಟರಿಗೆ ಕೆಲವರು ಶಕ್ತ್ಯಾಯುಗಳನ್ನು ಎಸೆದರು, ಮತ್ತೆ ಕೆಲವರು ಪಾಶಾಯುಧವನ್ನು ಬಿಟ್ಟರು, ಇತರರು ದೇವಿಯ ಮೇಲೆ ಖಡ್ಗಗಳನ್ನು ಪ್ರಹಾರ ಮಾಡಿದರು, ಬಾಣಗಳನ್ನು ಬಿಡ್ತಾ ಇದ್ದಾರೆ. ಸ ಅಪಿದೇವಿ ತಥಾಸ್ತಾನಿ ಶಸ್ತ್ರಾಣ್ಯಸ್ತ್ರಾಣಿ ಚಂಡಿಕ ಲೀಲೆಯೈವ ಪ್ರಚಿಚ್ಛೇದ ನಿಜಶಸ್ತ್ರಾಸ್ತ್ರವರ್ಷಿಣಿ. ಹೀಗೆ
ಆ ಚಂಡಿಕಾದೇವಿಯು ತನ್ನ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡುತ್ತಾ ಆ ದುಷ್ಟರು ಪ್ರಯೋಗ ಮಾಡಬಹುದಾದಂಥ ಸಮಸ್ತ ಅಸ್ತ್ರಶಸ್ತ್ರಗಳನ್ನು ಲೀಲಾಜಾಲವಾಗಿ ಕತ್ತರಿಸಿ ಹಾಕ್ತಾ ಇದ್ದಾಳಂತೆ. ಹಾಗೆ ಯುದ್ಧ ಮಾಡುವಾಗ ಅಮ್ಮ ಹಸನ್ಮುಖಿಯಾಗಿ ಅನಾಯಾಸವಾಗಿ ಕಾಣ್ತಾ ಇದ್ದಾಳೆ ಅಂತ ವರ್ಣನೆ ಮಾಡ್ತಾರೆ. ಅನಾಯಸ್ತ ಆನನಾದೇವಿ ಸ್ತೂಯಮಾನ ಸುರರ್ಷಿಭಿ ಮುಮೂಚ ಅಸುರ ದೇಹೇಶು ಶಸ್ತ್ರಾಣ್ಯಸ್ತ್ರಾಣಿ ಚ ಈಶ್ವರಿ. ನೋಡಿ, ಅಮ್ಮನನ್ನ ಈ ಅಧ್ಯಾಯಗಳಲ್ಲಿ ಅನೇಕ ಹೆಸರುಗಳಿಂದ ವ್ಯಾಸ ಭಗವಾನರು ಕರೆದಿದ್ದಾರೆ. ದೇವಿ, ಚಂಡಿಕಾ, ಭದ್ರಕಾಳಿ, ಅಂಬಿಕಾ, ಈಶ್ವರಿ, ಕಾಲರಾತ್ರಿ, ಮಹಾದೇವಿ, ಜಗನ್ಮಾತ ಇದೆಲ್ಲ ಅಮ್ಮನ ವಿವಿಧ ತತ್ವಗಳನ್ನು ಹೇಳ್ತಾ ಇದೆ. ಆದರೆ ಒಂದೇ ಶಕ್ತಿಗೆ ಈ ಅನೇಕ ಹೆಸರುಗಳು ಅಂತ. ಸರಿ, ಲೀಲಾಜಾಲವಾಗಿ ರಾಕ್ಷಸರನ್ನು ಸಂಹಾರ ಮಾಡುತ್ತಾ ಬರುತ್ತಾ ಇದ್ದಾಳೆ. ಜೊತೆಗೆ ಅಮ್ಮನ ವಾಹನ ಸಿಂಹ, ಅದೂ ಸಹ ಭಯಂಕರವಾದ ಉಗ್ರ ಕೋಪವನ್ನು ತೋರಿಸುತ್ತ ಸೋಪಿ ಕ್ರುದ್ಧೋ ಧುತಸಟೋ ದೇವ್ಯಾ ವಾಹನ ಕೇಸರಿ ಚಚಾರ ಅಸುರಸೇನ್ಯೇಷು ವನೇಶ್ವಿವ ಹುತಾಶನಃ. ಕಾಡಿನಲ್ಲಿ ಕಾಡ್ಗಿಚ್ಚನ್ನು ನಾವು ನೋಡ್ತೇವೆ. ಆ ಅಗ್ನಿ ಹೀಗೆ ಹೋಗಬೇಕು ಹಾಗೆ ಹೋಗಬೇಕು ಅಂತ ಅದಕ್ಕೆ ನಿರ್ದೇಶನ ಇಲ್ಲ, ಹೇಗಂದ್ರೆ ಹಾಗೆ ಹೋಗ್ತಾ ಇರುತ್ತೆ. ಹಾಗೆ ಅಮ್ಮನ ಈ ಸಿಂಹ ವಾಹನವು ತನ್ನ ಜಟೆಯನ್ನು ಕೊಡವುತ್ತಾ ಅಸುರ ಸೇನೆಯ ಮಧ್ಯೆ ತಿರುಗಾಡ್ತಾ ಇದ್ದಾರೆ, ಘರ್ಜನೆ ಮಾಡ್ತಾ ಇದ್ದಾರೆ. ಆ ಘರ್ಜನೆಗೆ ಎಷ್ಟೋ ಲಕ್ಷ ಜನ ಸಾಯ್ತಾ ಇದ್ದಾರೆ ರಾಕ್ಷಸರು. ಅದನ್ನು ಕೆಲವನ್ನ ಸೀಳಿ ತಿಂದು ಹಾಕ್ತಾ ಇದೆ, ಸಂಹಾರ ಮಾಡ್ತಾ ಇದೆ. ಹೀಗೆ ಆ ಸಿಂಹದ ಆರ್ಭಟವು ಬಹಳ ಜೋರಾಗಿ ವರ್ಣನೆ ಮಾಡಿದ್ದಾರೆ. ಇಷ್ಟಾದರೂ ಮೇಲಿಂದ ಮೇಲೆ ರಾಕ್ಷಸರು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಸೇನೆಯನ್ನು ಕಟ್ಟಿಕೊಂಡು ಬರುತ್ತಿರುವುದನ್ನು ಕಂಡ ಅಂಬಿಕೆ ಒಮ್ಮೆ ಜೋರಾಗಿ ತನ್ನ ಉಸಿರನ್ನು ಬಿಟ್ಟಳಂತೆ. ಈಗ ಒಬ್ಬಳಿದ್ದ ಜಗನ್ಮಾತೆ ತನ್ನ ಉಸಿರು ಬಿಟ್ಟ ಪ್ರಭಾವದಿಂದ ಉದ್ಭವಿಸಿದ್ದಾರೆ ಕೋಟಿ ಕೋಟಿ ಲೆಕ್ಕವಿಲ್ಲದ ಅಮ್ಮನ ಸೇನೆ. ಯುದ್ಧಕ್ಕಾಗಿ ಸಿದ್ಧರಾಗಿದ್ದಾರೆ. ಪಾತಯಾಮಾಸ ಚೈವಾನ್ಯಾನ್ ಘಂಟಾಸ್ವನ ವಿಮೋಹಿತಾನ್. ಒಮ್ಮೆ ಘಂಟಾ ನಾದವನ್ನು ಮಾಡಿದರೆ ಆ ಘಂಟೆಯ ನಾದವನ್ನು ಕೇಳಲಾರದೆ ಎಷ್ಟೋ ಲಕ್ಷ ಸೈನಿಕರೆಲ್ಲ ಸತ್ತು ಹೋಗ್ತಾ ಇದ್ದಾರೆ ರಾಕ್ಷಸರಲ್ಲಿ. ಹಾಗಾಗಿ ನಾವು ಪೂಜೆ ಮಾಡುವಾಗ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಅಂತ ಹೇಳುವಂಥದ್ದು ಅಂತ. ಹೀಗೆ ಆ ರಣಾಂಗಣದಲ್ಲಿ ಸತ್ತಂಥ ಆನೆ, ಕುದುರೆ, ಸೇನೆಗಳು ಇದೆಲ್ಲ ಅವರ ನೆತ್ತರು ಪ್ರವಾಹದಂತೆ ಹರಿದು ಹೋಗ್ತಾ ಇದೆಯಂತೆ. ಹೇಗೆ ಒಂದು ಸಣ್ಣ ಅಗ್ನಿಯ ಕಿಡಿಯು ಹುಲ್ಲನ ಮೆದೆಯನ್ನು ಸುಟ್ಟಾಕಿಬಿಡುತ್ತೋ ಹಾಗೆ ಜಗನ್ಮಾತೆ ಅನೇಕಾನೇಕ ಪ್ರಮುಖ ರಾಕ್ಷಸರನ್ನು ಸಂಹಾರ ಮಾಡುತ್ತಾ ಬರ್ತಾ ಇದ್ದಾಳೆ, ಭಸ್ಮೀಭೂತನನ್ನಾಗಿ ಮಾಡಿ ಬರ್ತಾ ಇದ್ದಾಳೆ. ಯಾವಾಗ ತನಗೆ ಮೇಲಿಂದ ಮೇಲೆ ಸೋಲಾಗಿ ತನ್ನವರೆಲ್ಲರೂ ಸತ್ತು ಹೋಗುತ್ತಿದ್ದಾರೋ ಆಗ ಈ ಮಹಿಷಾಸುರ ಮಹಾಕ್ರುದ್ಧನಾಗಿ ತನ್ನ ಭಯಂಕರವಾದ ಮಹಿಷ ರೂಪವನ್ನೇ ಧಾರಣೆ ಮಾಡಿ ಯುದ್ಧಕ್ಕೆ ಬರ್ತಾನೆ. ಏವಂ ಸಂಕ್ಷೀಯಮಾಣೇತು ಸ್ವಸೈನ್ಯೇ ಮಹಿಷಾಸುರಃ ಮಾಹಿಷೇಣ ಸ್ವರೂಪೇಣ ತ್ರಾಸಯಾಮಾಸ ತಾನ್ ಗಣಾನ್. ಹೀಗೆ ದೇವಿಯ ಸೇನೆಯನ್ನು ಕ್ಷೋಭಗೊಳಿಸುತ್ತಾ ಆ ಭಯಂಕರವಾದ ಮಹಿಷ ರೂಪ ಒಮ್ಮೆ ಸಿಂಹರೂಪವನ್ನ, ಮತ್ತೊಂದು ಸಲ ದೊಡ್ಡದಾದ ಪುರುಷಾಕೃತಿಯನ್ನ, ಮತ್ತೊಂದು ಸಲ ಆನೆಯ ರೂಪದಿಂದ, ಮತ್ತೊಂದು ಸಲ ಭಯಂಕರವಾಗಿರಬಹುದಾದಂಥ ಮಹಿಷನ ರೂಪದಿಂದ, ಹೀಗೆ ಭಯಂಕರವಾದ ಪ್ರಾಣಿಗಳ ರೂಪವನ್ನು ಧಾರಣೆ ಮಾಡಿ ಮಾಯಾಯುದ್ಧವನ್ನು ಮಾಡ್ತಾ ಇದ್ದಾನಂತೆ. ತತಃ ಕ್ರುದ್ಧ ಜಗನ್ಮಾತಾ ಚಂಡಿಕಾ ಪಾನಮುತ್ತಮಂ ಪಪೌ ಪುನಃ ಪುನಶ್ಚೈವ ಜಹಾಸ ಅರುಣಲೋಚನ. ಇಂತಹ ದುಷ್ಟನ ದುಷ್ಟತ್ವವನ್ನು ಕಂಡಂತಹ ಆ ಚಂಡಿಕೆ ಈಗ ನಿಜಕ್ಕೂ ಕ್ರುದ್ಧಳಾದಳು. ಮದಘೂರ್ಣಿತ ರಕ್ತಾಕ್ಷಿ ಮದಪಾಟಲ ಗಂಡಭೂಹು. ಆಗ ಆ ರಾಕ್ಷಸನು ಬಹಳ ಜೋರಾಗಿ ಭಯಂಕರವಾಗಿ ಗರ್ಜನೆ ಮಾಡಿ ಅಟ್ಟಹಾಸವನ್ನು ಮಾಡ್ತಾನೆ. ಚಂಡಿಕೆಯ ಮೇಲೆ ಪರ್ವತಗಳ ಮಳೆಯನ್ನು ಸುರಿಸ್ತಾನೆ. ಆ ಗರ್ಜನೆಯನ್ನು ನೋಡಿದಂಥ ದೇವಿ ಹೇಳ್ತಾ ಇದ್ದಾಳೆ, ಗರ್ಜ ಗರ್ಜ ಕ್ಷಣಂ ಮೂಢ ಮಧು ಯಾವತ್ ಪಿಬಾಮ್ಯಹಂ ಮಯಾ ತ್ವಯಿ ಹತೇತ್ರೈವ ಗರ್ಜಯಿಷ್ಯಾಂತ್ಯಾಶು ದೇವತಾಃ. ಗರ್ಜಿಸು ಗರ್ಜಿಸು ಮೂಢನೆ, ಎಷ್ಟು ಹೊತ್ತು ಗರ್ಜಿಸ್ತೀಯ? ನಾನು ಈ ಮಧುಪಾನ ಮಾಡುವ ತನಕ ಮಾತ್ರ ನೀನು ಗರ್ಜಿಸುವೆ. ನಾನು ಮಧುಪಾನ ಮಾಡಿ ನಿನ್ನನ್ನು ಸಂಹಾರ ಮಾಡಿದ ಆ ಕ್ಷಣದಲ್ಲಿಯೇ ದೇವತೆಗಳು ಸಂತೋಷದಿಂದ ಅವರು ಗರ್ಜನೆ ಮಾಡುತ್ತಾರೆ. ಆತ್ಮೀಯರೇ, ಇಲ್ಲಿ
ಮಧುಪಾನ ಮಾಡುತ್ತಿದ್ದಾಳೆ ಅಮ್ಮ ಅಂದರೆ ಅರ್ಥ ವಾಮಾಚಾರದ ಅರ್ಥದಲ್ಲಿ ಅದನ್ನು ಅರ್ಥೈಸಿಕೊಳ್ಳಬಾರದು ಅಂತ. ವಾಮಾಚಾರದ ಅರ್ಥದಲ್ಲಿ ಹೇಳೋದು ಅಂತಂದರೆ ಹೆಂಡ, ಸಾರಾಯಿ, ಮದ್ಯಪಾನ ಇದೆಲ್ಲ. ಆದರೆ ಇದು ಸಾತ್ವಿಕವಾದ ಕ್ರಮ ಅಲ್ಲ, ಇದು ಸಮಯಾಚಾರ ಅಲ್ಲ, ಇದು ವೈದಿಕ ಮಾರ್ಗ ಅಲ್ಲ, ಅವೈದಿಕವಾಗತ್ತೆ ಅಂತ. ಹಾಗಾದರೆ ವೈದಿಕವಾದ ಸಮಯಾಚಾರ ಮಾರ್ಗ ಯಾವುದು ಅಂತ ತಿಳಿಯಬೇಕು ಅಂತಂದರೆ ಮಧುಪಾನ ಮಾಡಿದಳಲ್ಲ ಅಮ್ಮ ಅಂದರೆ ಅರ್ಥ ಏನು ಅಂದರೆ ಇದು ವಾರುಣಿ ವಿದ್ಯಾ, ಉತ್ಕೃಷ್ಟವಾದ ಬ್ರಹ್ಮಾನಂದವನ್ನು ಪಾನ ಮಾಡುವುದು ಅಂತ. ಅದು ಬ್ರಹ್ಮಭಾವವನ್ನು ಹೊಂದಿದ ಬ್ರಹ್ಮಜ್ಞಾನಿಗಳೇ ಮಾತ್ರ ಅರ್ಥವಾಗತ್ತೆಯೇ ವಿನಃ ಸಾಮಾನ್ಯವಾದ ನೀಚವಾದ ಅರ್ಥದಲ್ಲಿ ಮಧುಪಾನ ಅಂತ ತಿಳಿಯಬಾರದು ಅಂತ ಕೇಳುಗರಲ್ಲಿ ಮನವಿ. ಸರಿ, ಆನಂತರ ಜಗನ್ಮಾತೆ ಮಿಂಚಿನಂತೆ ಮಾಯವಾಗಿ ಗಗನಕ್ಕೆ ಹಾರಿದಳಂತೆ. ಏವಮುಕ್ತ್ವಾ ಸಮುತ್ಪತ್ಯ ಸಾರೂಢ ತಂ ಮಹಾಸುರಂ ಪಾದೇನ ಕ್ರಮ್ಯ ಕಂಠೇ ಚ ಶೂಲೈನೈನಮತಾಡಯತ್ ಅಂತ ಹೇಳ್ತಾರೆ. ಹೀಗೆ ಆ ಗಗನಕ್ಕೆ ಹಾರಿದ ಜಗನ್ಮಾತೆ ಕ್ಷಣಾರ್ಧದಲ್ಲಿ ಕೆಳಗೆ ಬಂದು ರಾಕ್ಷಸನನ್ನ ಕೆಳಗೆ ಹಾಕಿ ಅವನ ಎದೆಯ ಮೇಲೆ ತನ್ನ ಪಾದವನ್ನು ಊರಿ ತನ್ನ ತ್ರಿಶೂಲದಿಂದ ಆತನನ್ನ ಇರಿದಳಂತೆ. ತತಸ್ಸೋಪಿ ಪಾದಕ್ರಾಂತ ಸ್ತಯಾ ನಿಜ ಮುಖಾತ್ ತದಾ ಅರ್ಧವಿಷ್ಕ್ರಾಂತ ಏವಸಿ ದೇವ್ಯಾ ವೀರ್ಯೇಣ ಸಂವೃತಃ. ಆಗ ಮಹಿಷಾಕಾರದಿಂದ ಬಿದ್ದಂತಹ ರಾಕ್ಷಸನ ಕುತ್ತಿಗೆಯನ್ನು ಅಮ್ಮ ಕತ್ತರಿಸಿದಳಂತೆ. ಆದರೆ ಆ ಮಹಿಷನ ಕುತ್ತಿಗೆ ಕತ್ತರಿಸಿದ ಭಾಗದಿಂದ ಪುರುಷಾಕಾರವಾದ ರಾಕ್ಷಸ ಮಹಿಷಾಸುರ ಹೊರಗಡೆ ಬರ್ತಾ ಇದ್ದಾನಂತೆ. ಇದನ್ನು ಕಂಡಂತಹ ಚಂಡಿಕೆಯು ಅರ್ಧ ನಿಷ್ಕ್ರಾಂತ ಏವಸೌ ಯುದ್ಧ್ಯ ಮನೋಮಹಾಸುರ ತಯಾ ಮಹಾಸೀನ ದೇವ್ಯಾ ಶಿರಚ್ಛಿತ್ವ ನಿಪಾತಿತಃ. ಹೀಗೆ ಹೊರಬರುತ್ತಿದ್ದ ರಾಕ್ಷಸನ ಜುಟ್ಟನ್ನು ಒಂದು ಕೈಯಲ್ಲಿ ಹಿಡಿದು ಮತ್ತೊಂದು ಕೈಯಲ್ಲಿ ಹರಿತವಾದ ಖಡ್ಗದಿಂದ ಮಹಿಷಾಸುರನ ರಾಕ್ಷಸನ ಶಿರಸ್ಸನ್ನು ಕತ್ತರಿಸಿ ಹಾಕ್ತಾಳೆ ಜಗನ್ಮಾತೆ. ತಥೋ ಹಾಹಾಕೃತಂ ಸರ್ವದೈತ್ಯ ಸೈನ್ಯಂ ನನಾಶತತ್ ಪ್ರಹರ್ಷಂಚ ಪರಂ ಜಗ್ಮುಹು ಸಕಲ ದೇವತಾಗಣಾಃ. ಎಲ್ಲ ರಾಕ್ಷಸರು ಆಹಾಕಾರವನ್ನು ಮಾಡುತ್ತಾ ಕ್ಷಣಾರ್ಧದಲ್ಲಿ ನಾಶ ಹೊಂದಿದರು. ಇದನ್ನೆಲ್ಲ ನೋಡುತ್ತಿದ್ದಂತಹ ದೇವತೆಗಳ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು. ಇಂತಹ ಮಹಿಷಾಸುರ ಮರ್ಧಿನಿಯಾಗಿ ನಿಂತ ಜಗನ್ಮಾತೆಯನ್ನು ನೋಡಿ ದೇವತೆಗಳು, ಋಷಿಗಳು ಸ್ತೋತ್ರ ಮಾಡುತ್ತಿದ್ದಾರೆ, ಅಪ್ಸರಸೆಯರು ನರ್ತನ ಮಾಡುತ್ತಿದ್ದಾರೆ, ಗಂಧರ್ವರು ಹಾಡಿ ಹೊಗಳಿ ಪುಷ್ಪವೃಷ್ಟಿಯನ್ನು ಮಾಡುತ್ತಿದ್ದಾರೆ ಜಗನ್ಮಾತೆಗೆ ಅಂತ. ಇಲ್ಲಿಗೆ ಮಹಿಷಾಸುರನ ಮರ್ದನವಾಗಿದೆ. ಇಂತಹ ಜಗನ್ಮಾತೆಯನ್ನು ನಾವು ಸಹ ಸ್ತೋತ್ರ ಮಾಡುತ್ತಾ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಎಲ್ಲರಿಗೂ ನಮಸ್ಕಾರಗಳು.